ಇವತ್ತೊಂದು ಮೊಟ್ಟೆ ಪಲ್ಯ ಮಾಡೋಣ, ಸ್ಪೆಷಲ್ಲಾಗಿ ಮೊಟ್ಟೆ ಪಲ್ಯ ಮಾಡೋಣ. ಫಸ್ಟ್ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ, ಬಾಣಲಿ ಇಟ್ಕೊಂಡಿದ್ದೀನಿ. ಅದು ಬಾಣಲಿ ಕಾಯಬೇಕು ಫ್ರೆಂಡ್, ಚೆನ್ನಾಗಿ ಕಾಯಲಿ ಬಾಣಲಿ. ಚೆನ್ನಾಗಿ ಕಾಯ್ತಾ ಇದೆ. ಮಾಡ್ತೀನಿ. ಇವಾಗ ಮೊಟ್ಟೆ ಪಲ್ಯ ಮಾಡೋಣ. ಸ್ವಲ್ಪ ಹಾಕ್ಕೊಳ್ಳಿ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಬಾಣಲಿಗೆ. ಮೊಟ್ಟೆ ಪಲ್ಯ ಮಾಡ್ತಾನೆ, ಹಳ್ಳಿ ಸ್ಟೈಲಲ್ಲಿ ಮೊಟ್ಟೆ ಪಲ್ಯ ಮಾಡೋದು. ಇವಾಗ ಒಂದು 5 ಈರುಳ್ಳಿ ನಾನು ಹಚ್ಕೊಂಡಿದ್ದೀನಿ, 3 ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ. ಇವಾಗ ಫಸ್ಟು ಹಸಿಮೆಣಸಿನ್ಕಾಯಿ ಹಾಕೋಣ. ಇವಾಗ ಟೇಸ್ಟಿಗೆ ಹಸಿಮೆಣಸಿನ್ಕಾಯಿ ಹಾಕ್ತಾ ಇರೋದು. ಹಸಿಮೆಣಸಿನ್ಕಾಯಿ ಸ್ವಲ್ಪ ಸಿಡಿದ ತಕ್ಷಣ ಈರುಳ್ಳಿ ಹಾಕೋಣ. ಇವಾಗ ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಕೋಣ ಫ್ರೆಂಡ್ಸ್. ಇವಾಗ ಈರುಳ್ಳಿ ಬ್ರೌನ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಸ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಯಾರು ಸಡನ್ನಾಗಿ ಮನೆಗೆ ನೆಂಟರು ಬರ್ತಾರೆ, ಏನು ಮಾಡೋದಪ್ಪ ಪಲ್ಯ ಅಂತ ಹೇಳಿದಾಗ ಈ ಥರ ಸಿಂಪಲ್ಲಾಗಿ ಒಂದು 7-8 ಮೊಟ್ಟೆ ಇತ್ತು ಅಂತಂದರೆ ಒಂದು 5 ಜನ ಊಟ ಮಾಡ್ಬೋದು ಫ್ರೆಂಡ್ಸ್. ಬೇಳೆ ಸಾರು ಜೊತೆ, ಸೊಪ್ಪು ಸಾರು ಜೊತೆ ತುಂಬ ಚೆನ್ನಾಗಿ, ಚಪಾತಿಗೆ ಪಲ್ಯಕ್ಕೆ. ಇವಾಗ ನಾನು ಬೆಳಗ್ಗೆ ನುಗ್ಗೆಕಾಯಿ ಬೇಳೆ ಸಾರು ಮಾಡಿದೆ, ಅದನ್ನು ಹಂಚ್ಕೊಳ್ಳೋಕ್ಕೆ ನಾನು ಮಾಡ್ತಿದ್ದೀನಿ ಫ್ರೆಂಡ್ಸ್. ಈ ಥರ ಆಗುತ್ತೆ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇವಾಗಲೇ ಟೇಸ್ಟ್ ನೋಡಿ ಯಾವ ಥರ ಇದೆ. ಇನ್ನೂ ಸ್ವಲ್ಪ ಹುರ್ಕೊಳ್ಳಿ ಫ್ರೆಂಡ್ಸ್. ಅದು ಉದ್ರದ್ರಿಗೆ ಬೇಕಾದ್ರೆ ಉದ್ರಿಗಾಗುತ್ತೆ, ಗಟ್ಟಿ ಬೇಕಾದ್ರೆ ಗಟ್ಟಿ ಆಗುತ್ತೆ. ನೀವು ಒಂದ್ಸಲ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಮಾಡಿಕೊಂಡ್ರೆ. ಫ್ರೆಂಡ್ಸ್, ನಿಮಗೆ ಹೋಮ್ ಮೇಡ್ ಆಗಿ ಚಿಲ್ಲಿ ಪೌಡ್ರು ಮತ್ತು ಧನಿಯಾ ಪೌಡರು ಮತ್ತು ಸಾಂಬಾರು ಪುಡಿ, ರಾಗಿ ಮಾಲ್ಟು ಎಲ್ಲ ಬೇಕಾದ್ರೆ ನಿಮಗೆ ಫೋನ್ ಮಾಡಿ, ಫೋನ್ ನಂಬರ್ ಬರುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸುಮಾರು ಜನ ಎಲ್ಲ ತೊಗೊತಾ ಇದ್ದಾರೆ ಫ್ರೆಂಡ್ಸ್. ನಿಮಗೂ ಬೇಕಾದ್ರೆ ನೀವು ತೊಗೊಳ್ಳಿ ಫ್ರೆಂಡ್ಸ್. ಈ ಥರ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮೊಟ್ಟೆ ಪಲ್ಯ ರೆಡಿ ಫ್ರೆಂಡ್ಸ್. ನಿಮ್ಗೆ ಬೇಕಾದರೆ ನೀವು ಇವತ್ತು ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಟೇಸ್ಟು ಬೇಳೆ ಸಾರಿಗೆ ಎಲ್ಲ ಸಾಂಬಾರಿಗೂ ಸೂಪರಾಗಿರುತ್ತೆ ಫ್ರೆಂಡ್ಸ್.